ನಮಸ್ಕಾರ. ಕರ್ನಾಟಕ ರಾಜ್ಯ ವನ್ಯಕುಲ ಕ್ಷತ್ರಿಯ ತಿಗಳರ ಒಂದು ಸಮಾಜ ಇದೆ, ಗೊಂದಲ ಗೂಡಾಗಿದೆ. ಮೊನ್ನೆ ಪ್ರಣವಾನಂದಪುರಿ ಸ್ವಾಮೀಜಿಗಳ ಒಂದು ಮಠದಲ್ಲಿ ಒಂದು ತೀರ್ಮಾನ ಆಯಿತು. ಎಲ್ಲರೂ ವನ್ಯಕುಲ ಕ್ಷತ್ರಿಯ ಅಂತ ಬರೆಸ್ಬೇಕು. ಅಲ್ಲಿ ಸ್ವಾಮೀಜಿಗಳಿರ್ಬೋದು, ACP ಸುಬ್ಬಣ್ಣವ್ರು ಇರ್ಬೋದು, ಉಡಿ ವಿಜಯಕುಮಾರ್ ಇರ್ಬೋದು, ಉದಯ್ ಕುಮಾರ್ ಇರ್ಬೋದು, ಇನ್ನು ಭಾಳಷ್ಟು ಲೀಡರ್ಗಳು, ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅಣ್ಣವ್ರು ಇರ್ಬೋದು, ಪ್ರತಿಯೊಬ್ಬರೂ ಅಲ್ಲಿ ಸೇರಿ ಸ್ವಾಮೀಜಿಗಳ ಒಂದು ಸನ್ನಿಧಾನದಲ್ಲಿ ಅವರ ಆಶೀರ್ವಾದದೊಂದಿಗೆ ಒಂದು ತೀರ್ಮಾನಕ್ಕೆ ಬಂದ್ರಿ. ಮಾನ್ಯ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ ಅವರು ಇದ್ದರು. ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದ್ರಿ. ಸ್ವಾಮೀಜಿಗಳ ಒಂದು ತೀರ್ಮಾನದಂತೆ ನಮ್ಮೆಲ್ಲರ ಒಂದು ಒಗ್ಗಟ್ಟಿನಿಂದ ವನ್ಯಕುಲ ಕ್ಷತ್ರಿಯ ಅಂತೆಲ್ಲ ಬರೆಸ್ಬೇಕು ಬಂದಾಗ, ಸಮೀಕ್ಷೆ ಬಂದಾಗ ಅಂತ ಒಂದು ತೀರ್ಮಾನ ಆಯಿತು. ಆದರೆ ಇದಕ್ಕೆ ಸ್ವಲ್ಪ ಗೊಂದಲ. ನಮ್ಮ ಮಾಜಿ MLCಗಳಾದಂಥ PR ರಮೇಶ್ ಅವರು ಇಲ್ಲ ತಿಗಳ ಅಂತಾನೆ ಬರೆಸ್ಬೇಕು ಅಂತ ಅವರೊಂದು ಸುದ್ದಿಗೋಷ್ಠಿ ಕೊಟ್ಟರು. ಅದಾದಮೇಲೆ ನಮ್ಮ ಕೋಲಾರದ ಎಲ್ ಮಂಜುನಾಥ್ ಅವರು ಅಷ್ಟೇ, ಅವರು ನಿನ್ನೆ ಸುದ್ದಿಗೋಷ್ಠಿ ಕರೆದು ತಿಗಳ ಅಂತಾನೆ ಕೊಡಬೇಕು, ಸಬ್ ಕ್ಯಾಸ್ಟಲ್ಲಿ ವನ್ಯಕುಲ ಕ್ಷತ್ರಿಯ ಅಂತ ಕೊಡಬೇಕು ಅಂತ ಹೇಳಿದ್ರು. ಇಲ್ಲಿ ಏನಾಗಿದೆ ಅಂದರೆ, ನಾವು ಲೀಡ್ರುಗಳು ಒಂದು ಡಿಸಿಷನಲ್ಲಿಲ್ಲ. ನಾವು ಒಂದು ಒಮ್ಮತ ಇಲ್ಲದಿದ್ದರಿಂದ ಸಾಮಾನ್ಯ ಜನಕ್ಕೆ, ನಮ್ಮ ಕುಲಬಾಂಧವರಿಗೆ ಕನ್ಫ್ಯೂಸು. ನಾನು ವನ್ಯಕುಲ ಕ್ಷತ್ರಿಯ ಬರ್ಸೋದ, ನಾನು ತಿಗಳ ಅಂತ ಬರ್ಸೋದ ಅಂತ. ಅದರಿಂದ ಈ ಗೊಂದಲಗಳಿಗೆ ನಾವೇ ಲೀಡ್ರುಗಳಾಗಿ, ನಾವೇ ಒಬ್ಬ ಸಮಾಜದ ಹಿರಿಯರುಗಳಾಗಿ, ನಾವೇ ಒಂದು ದೊಡ್ಡವರು ಅನ್ಸ್ಕೊಂಡವರು ಈ ಥರ ನಾವು ಗೊಂದಲಗಳ ಒಬ್ಬೊಬ್ಬರು ಒಂದು ಹೇಳಿಕೆ ಕೊಟ್ಟರೆ ನಾವು ಇಲ್ಲಿ ಒಗ್ಗಟ್ಟೆಲ್ಲ ಆಗ್ತೀವಿ. ಈಗ ಜನಗಳಿಗೆ ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ, ನಾನು ಏನು ಬರೆಸ್ಬೇಕು ಅಂತ. ಈಗ ಮೊನ್ನೆ ನಮ್ಮ ರಾಜ್ಯ ಸಂಘದ ಕೃಷ್ಣಮೂರ್ತಿಯವರು ಪ್ರತಿಯೊಬ್ಬರನ್ನೂ ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ಗೆ ಇಬ್ಬರು ಸ್ವಾಮೀಜಿಗಳು, ನಮ್ಮ ಸ್ವಾಮೀಜಿಗಳಾದಂಥ ಸಾಯಿ ಮಂಜುನಾಥ ಸ್ವಾಮೀಜಿಗಳು ಮತ್ತು ಪ್ರಣವಾನಂದಪುರಿ ಸ್ವಾಮೀಜಿಗಳು, ಇಬ್ಬರೂ ಸ್ವಾಮೀಜಿಗಳನ್ನ ಕರೆಸಿದ್ರು ರಾಜ್ಯ ಸಂಘಕ್ಕೆ. ಮತ್ತು PR ರಮೇಶ್ನೂ ಕರೆಸಿದ್ರು, ಮತ್ತು ಎಲ್ ಮಂಜುನಾಥ್ ಅವ್ರು ಕರೆಸಿದ್ರು, ಸುಬ್ಬಣ್ಣ ಅವ್ರು ಕರೆಸಿದ್ರು, ವಿಜಯ್ ಕುಮಾರ್, ಉದಯ್ ಕುಮಾರ್, ಎಲ್ಲ ಸಮಾಜದ ಹಿರಿಯರು, ಗೆದ್ದಂಥ 45 ಜನ ಸದಸ್ಯರುಗಳು ಇದ್ದರು, ಅಧ್ಯಕ್ಷರುಗಳು ಇದ್ದರು. ಪ್ರತಿಯೊಬ್ಬರೂ ನಮ್ಮ ರಾಜ್ಯ ಸಂಘಕ್ಕೆ ಕರೆಸಿದ್ರು. ರಾಜ್ಯ ಸಂಘದಲ್ಲಿ ಕರೆಸಿ ಎಲ್ಲರಿಗೂ ವಿಷಯ ಕೇಳಿ ಒಂದು ಡಿಸಿಷನ್ಗೆ ಬಂದರು. ಏನು, ವನ್ಯಕುಲ ಕ್ಷತ್ರಿಯ ಬರ್ಸೋಣ ಅಂತ ಡಿಸಿಷನ್ ಆಯಿತು. ರಾಜ್ಯ ಸಂಘದಿಂದ ಸುದ್ದಿಗೋಷ್ಠಿ ಆಯಿತು. ಅದನ್ನು ರಾಜ್ಯ ಸಂಘದಿಂದನೂ ಆ ಸುದ್ದಿಗೋಷ್ಠಿ ಮಾಡಿ ವನ್ಯಕುಲ ಕ್ಷತ್ರಿಯ ಅಂತ ಭರಿಸಬೇಕು ಅಂತ ಆಯಿತು. ಆಮೇಲೆ ನಮ್ಮ ಮಠದಲ್ಲಿ ಸೇರಿಕೊಂಡು, ಮಠದಲ್ಲಿ ಎಲ್ಲ ಸದಸ್ಯರುಗಳು, ಎಲ್ಲ ಟ್ರಸ್ಟಿಗಳು ಎಲ್ಲರೂ ಸೇರಿಕೊಂಡು ಎಲ್ಲ ಸಮುದಾಯವನ್ನು ಕರೆಸಿ ಅಲ್ಲೂ ತೀರ್ಮಾನ ಆಯಿತು. ಅಲ್ಲೂ ತೀರ್ಮಾನ, ಎರಡು ಕಡೆ ತೀರ್ಮಾನ ಆದಾಗ ನಾವು ಆ ತೀರ್ಮಾನದ ಹಿಂದೆ ಹೋಗ್ತಾ ಇದ್ದೀವಿ. ನಮಗೇನು ತಿಗಳ ಬೇಡ, ವನ್ಯಕುಲ ಕ್ಷತ್ರಿಯ ಬೇಕು ಅಂತ ಏನಿಲ್ಲ. ಏನು ರಾಜ್ಯ ಸಂಘ ಇದೆ, ಏನು ಮಠ ಸ್ವಾಮೀಜಿ ಪ್ರಣಾನಂದಪುರಿ ಸ್ವಾಮೀಜಿಗಳಿದ್ದಾರೆ, ಎಲ್ಲರೂ ಹಿರಿಯರೆಲ್ಲ ಸೇರ್ಕೊಂಡು ಹೋದಾಗ ಅವ್ರ ಹಿಂದೆ ಹೋಗ್ಬೇಕು ಅಂತಷ್ಟೇ ನಮ್ಮದು. ಇಲ್ಲ ನಾನೇ ಹೇಳ್ಬೋದು, ಇಲ್ಲ ನನಗೆ ತಿಗಳ ಬೇಕು, ವನ್ಯಕುಲ ಬೇಕು ಅಂತ ನನ್ನ ಇಷ್ಟ ಕಷ್ಟಗಳಲ್ಲ. ಇದು ಸಮಾಜದಲ್ಲಿ ಹಿರಿಯರು ಏನು ದಾರಿ ಹಾಕ್ಕೊಡ್ತಾರೆ ಆ ದಾರಿನ ನಡಿಬೇಕು ಅಂತ ನಾವು. ಈಗ ದಾರಿನಲ್ಲಿ ಹೋಗೋವಾಗ ಈಗ PR ರಮೇಶ್ ಒಂದು ಸುದ್ದಿಗೋಷ್ಠಿ ಕರೆಸಿ ಅವರು ತಿಗಳ ಬರ್ಸಿ ಅಂತ ಹೇಳಿದ್ದಾರೆ. ಎಲ್ ಮಂಜುನಾಥ್ ಅವರು ತಿಗಳ ಅಂತ ಬರ್ಸು ಅಂತ ಹೇಳಿದ್ದಾರೆ. ಈ ಇರೋದ್ರಲ್ಲಿ ನಾವು ತಿಗಳ ಅಂತ ಬರೆಸಿದಾಗ ವನ್ಯಕುಲ, ಅಗ್ನಿಕುಲ, ಶಂಭುಕುಲ, ಇನ್ನು ಇತರರು ಎಲ್ಲರೂ, ಕೆಲವರೆಲ್ಲ ಈಗ ಅಗ್ನಿಕುಲ ಶಂಭುಕುಲದವ್ರು ಇಬ್ಬರೂ ತಿಗಳ ಅಂತಾನೆ ಬರೆಸಿ ಶೀರ್ಷಿಕೆಯಲ್ಲಿ ಅವರು ಅಗ್ನಿಕುಲ ಅಂತ ಬರೆಸ್ತಾರೆ. ಈಗ ನಾವು ಬರೀ ವನ್ಯಕುಲ ಅಂತ ನಾವು ಮಾಡೋವಾಗ ಅದರಲ್ಲೂ PR ರಮೇಶ್ ಅವರು, ಎಲ್ ಮಂಜುನಾಥ್ ಅವರು, ಇನ್ನು ಕೆಲವರು ತಿಗಳ ಅಂತ ಬರೆಸು ಅಂದಾಗ, ನಾಳೆ ತಿಗಳ ಅಂತ ಏನಾದರೂ ಒಂದು ಹತ್ತದ ಏನೋ ಸಂಖ್ಯಾಬಲ ಹೆಚ್ಚಾಗಿ ವನ್ಯಕುಲ ಅನ್ನೋದು ಭಾಳ ಕಮ್ಮಿ ಆದಾಗ ಯಾರು ಜವಾಬ್ದಾರಿ ಯಾರು? ಆಗ ವನ್ಯಕುಲಕ್ಕೆ ಅನ್ಯಾಯ ಆಗಲ್ವಾ? ಈಗ ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯನವರು ಎಲ್ಲರೂ ಕುರುಬರೇ ಬರ್ಸ್ರಿ, ಕುರುಬ ಅಂತಾನೆ ಬರ್ಸಿ, ಕುರುಬ ಅಂತ ಹೇಳ್ತಾ ಇದ್ದಾರೆ. ಮಾನ್ಯ
ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಕುಮಾರಸ್ವಾಮಣ್ಣ ಅವರು ಇರ್ಬೋದು, ಅವರು ಅಷ್ಟೇ ಇಬ್ಬರು ಎಲ್ಲ ಒಂದು ಮೀಟಿಂಗ್ ಮಾಡಿ ಎಲ್ಲ ಒಕ್ಕಲಿಗ ಅಂತಾನೆ ಬರ್ಸಿ ಅಂತವ್ರೆ. ನಮಗೆ ಒಟ್ಟಾಗಿ ಬರ್ಸಿದ್ರೆ ನಮಗೇನು ಅನುಕೂಲ? ಹೋಗ್ಲಿ, ಇಷ್ಟು ವರ್ಷ ನಾವು ಒಟ್ಟಾಗಿ ನಾವು ಬರ್ಸ್ಕೊಂಬಂದಿದ್ದೀವಿ, ಏನು ನಮ್ಗೆ ಅನುದಾನಗಳು ಸಿಕ್ಕಿದೆ? ನಾವು ಎಷ್ಟು ಶಾಲಾ ಕಾಲೇಜುಗಳು ಮಾಡಿದ್ದೀವಿ? ನಮ್ಗೇನು ಬೆನಿಫಿಟ್ ಇದೆ? ಏನು ಬೆನಿಫಿಟ್ ಇಲ್ಲ. ಆದರೂ ಸೇರಿಸ್ಬೋದಾ, ಸೇರಿಸ್ಬಾರ್ದಾ? ಎಲ್ಲರೂ ಒಮ್ಮತದಿಂದ ತೀರ್ಮಾನಕ್ಕೆ ಬರಬೇಕು. ಒಮ್ಮತದಿಂದ ತೀರ್ಮಾನ ಬರದೇ ಇದ್ದರೆ ನಾವು ನಮ್ಮ ಸಮಾಜನ, ನಮ್ಮ ಸಮಾಜದ ಜನಗಳನ್ನ ನಾವೇ ಅವ್ರಿಗೆ ಒಂಥರ ಕನ್ಫ್ಯೂಸ್ ಮಾಡ್ದಂಗೆ, ಅವ್ರಿಗೆ ದಾರಿ ತಪ್ಪಿಸ್ದಂಗೆ ಆಗ್ತದೆ. ಅದರಿಂದ ಏನು ನಮ್ಮ ಸಾಯಿ ಮಂಜುನಾಥ್ ಅವರು ಇರ್ಬೋದು, ನಮ್ಮ ಮಠದ ಸ್ವಾಮೀಜಿಗಳು, ಪ್ರಣಾನಂದಪುರಿ ಸ್ವಾಮೀಜಿಗಳು ಇರ್ಬೋದು, ಏನು ರಾಜ್ಯ ಸಂಘದ ಕೃಷ್ಣಮೂರ್ತಿ ಅವರು ಮತ್ತು 45 ಜನ ಗೆದ್ದಂಥದ್ದು ಇರ್ಬೋದು, ಪ್ರತಿಯೊಬ್ಬರು ಮತ್ತೊಮ್ಮೆ ಎಲ್ಲರನ್ನೂ ಸೇರಿಸಿ ಒಮ್ಮತದಿಂದ ತೀರ್ಮಾನ ತಗೋಬೇಕು. ಒಮ್ಮತ ತೀರ್ಮಾನ ಬಂದಿಲ್ಲ ಅಂದರೆ ಸಾಮಾನ್ಯ ಜನ, ನಮ್ಮ ಕುಲಬಾಂಧವರ ಕುಲಸ್ಥರು, ನಾನು ಒನ್ನಿ ಕುಲ ಕೊಡಬೇಕಾ, ಒನ್ನಿ ಕುಲ ಕ್ಷತ್ರಿಯ ಕೊಡಬೇಕಾ, ತಿಗಳ ಕೊಡಬೇಕಾ, ಪಿ ಆರ್ ರಮೇಶ್ ಮಾತು ಕೇಳಬೇಕಾ, ಇಲ್ಲ ಮಠದವ್ರದ್ದು ಮಠ ಸ್ವಾಮೀಜಿಗಳ ಮಾತು ಕೇಳಬೇಕಾ, ಇಲ್ಲ ನಾನು ರಾಜ್ಯ ಸಂಘದ ಮಾತು ಕೇಳಬೇಕಂತ ಅವ್ರಿಗೆ ಗೊಂದಲ ಆಗಿ ತೊಂದರೆ ಆಗೋದು 100% ಭಾಗ ಸತ್ಯ. ಆ ತೊಂದರೆ ಆಗದಿರಂಗೆ ಎಚ್ಚೆತ್ಕೊಂಡು ದಯವಿಟ್ಟು ತಮ್ಮೆಲ್ಲ ಲೀಡರ್ಗಳಿಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಒಂದಾಗಿ ಒಂದು ಡಿಸಿಷನ್ ನೀವೆಲ್ಲ ಸೇರಿ ಏನು ಡಿಸಿಷನ್ ತೊಗೊತೀರೋ ಆ ಡಿಸಿಷನ್ನಿಂದ ನಾವಿರ್ತೀವಿ. ಆದರೆ ಎಲ್ಲರೂ ಸೇರಿ ಒಂದು ತೀರ್ಮಾನ ಒಂದೇ ಇರಲಿ ಅಂತ ನನ್ನ ಒಂದು ಅಭಿಪ್ರಾಯ. ದಯವಿಟ್ಟು ಸಮಾಜದ ಗೌರವಾನ್ವಿತ ಹಿರಿಯ ಸದಸ್ಯರುಗಳಿರ್ಬೋದು, ನಮ್ಮ ಮಠದ ಸ್ವಾಮೀಜಿಗಳಿರ್ಬೋದು, ನಮ್ಮ ಸಾಯಿ ಮಂಜುನಾಥ ಸ್ವಾಮೀಜಿಗಳಿರ್ಬೋದು, ಪ್ರಣಾನಂದ ಸ್ವಾಮೀಜಿಗಳಿರ್ಬೋದು, ನಮ್ಮ ರಾಜ್ಯ ಸಂಘದವ್ರು ಇರ್ಬೋದು, ಪ್ರತಿಯೊಬ್ಬ ಲೀಡರ್ಗಳು, ಪ್ರತಿಯೊಬ್ಬ ಒನ್ನಿ ಕುಲ ಬಾಂಧವರು ಎಲ್ಲರೂ ಸೇರಿ ಒಮ್ಮತದಿಂದ ತೀರ್ಮಾನ ತಗೊಂಡ್ರೆ ಆ ತೀರ್ಮಾನದಿಂದ ಪ್ರತಿಯೊಬ್ಬರು ಹಿಂದೆ ಬರ್ತಾರೆ. ಎರಡೆರಡು ಡಿಸಿಷನ್ ತಗೊಂಡು ಒಬ್ಬೊಬ್ರು ಒಂದೊಂದು ಮಾತು ಹೇಳಿದ್ರೆ ಒಂದು ಡಿಸಿಷನ್ ತಗೊಳ್ಳೋದ್ರಲ್ಲಿ ಎಡಗುತ್ತೀವಿ. ಯಾಕಂದರೆ ಈಗ ಸ್ವಾಮೀಜಿಗಳು, ಪ್ರಣಾನಂದಪುರಿ ಸ್ವಾಮೀಜಿಗಳು, ಅವರು ಸ್ವಾಮೀಜಿಗಳಾಗಿ ಅವರು ಮುಂದಾಲೋಚನೆಯಿಂದ ಏನಕ್ಕೋ ಹೇಳಿದ್ದಾರೆ, ಏನು ಇಲ್ಲ ಒನ್ನಿ ಕುಲ ಕ್ಷತ್ರಿಯ ಅಂತ ಬರ್ಸಿ ಅಂತ. ಇಲ್ಲದಿದ್ರೆ ಸ್ವಾಮೀಜಿಗಳು ಯಾಕೆ ಒನ್ನಿ ಕುಲ ಕ್ಷತ್ರಿಯ ಬರ್ಸಿ ಅಂತ ಹೇಳ್ತಾರೆ? ಅವ್ರು ಏನೋ ಇದೆ. ಯಾಕಂದರೆ ನಾವು ತಿಗಳ ಅನ್ಕೊಂಬೋದು, ನಾವು ವಂಚಿತರಾಗಿದ್ದೀವಿ, ನಮಗೇನು ಸಿಕ್ಕಿಲ್ಲ, ನಮಗೇನು ಭಾಳ ನಮ್ಗೆ ವಂಚಿತರಾಗಿದ್ದೀವಿ, ಅದರಿಂದ ಇರ್ಬೋದಾ? ಇಲ್ಲ ತಿಗಳ ಅಂತ ಒಟ್ಟಾಗಿ ಹೋದ್ರೆ ನಾವೆಲ್ಲ ಒಂದಾಗಿದ್ರೆ ನಮ್ಗೇನ ಒಳ್ಳೇದಾಗ್ಬೋದಾ? ದಯವಿಟ್ಟು ಇದನ್ನ ಸಾಮಾನ್ಯ ಕುಲಬಾಂಧವರು ಕನ್ಫ್ಯೂಸಲ್ಲಿದ್ದಾರೆ. ಇನ್ನೊಂದ್ಸತಿ ಕೈ ಮುಗಿದು ಕೇಳ್ಕೊಳ್ತೀನಿ, ತಾವೆಲ್ಲ ಬಂದು ಒಂದು ಒಮ್ಮತದಲ್ಲಿ ಕೂತ್ಕೊಂಡು ತಾವೆಲ್ಲ ತಿಗಳ ಬರ್ಸೋಣ ಇಲ್ವಾ? ಒನ್ನಿ ಕುಲ ಕ್ಷತ್ರಿಯ ಬರ್ಸೋಣ. ಆದರೆ ನಾವೆಲ್ಲರೂ ಒಂದು ಗೊಂದಲದ ಗೂಡಾಗಬಾರ್ದು. ದಯವಿಟ್ಟು ಒಂದು ತೀರ್ಮಾನ ತಗೋಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೇನೆ. ನಮ್ಮಲ್ಲಿ ಮುಖ್ಯವಾಗಿ ಒನ್ನಿ ಕುಲ, ಅಗ್ನಿಕುಲ, ಶಂಭುಕುಲ 3 ಪಂಗಡ ಇದೆ. ಈ 3 ಪಂಗಡದಲ್ಲಿ ಒಂದು ಮಹಾಸಭಾ ಅಂತ ಇದೆ. ಆ ಮಹಾಸಭಕ್ಕೆ ನಮ್ಮ ಮಾನ್ಯ ಗೌರವಾನ್ವಿತ ACP ಸುಬ್ಬಣ್ಣ ಅವರ ಅಧ್ಯಕ್ಷರು. ಅವರು ಒಂದೇ ಕಡೆ ಸ್ಟ್ಯಾಂಡ್ ಆಗೋಕ್ಕಾಗಲ್ಲ. ಇಲ್ಲ ಒನ್ನಿ ಕುಲದ ಕಡೆ ಬರೋಕ್ಕಾಗಲ್ಲ, ಅವರು ಅಗ್ನಿಕುಲದ ಕಡೆ ಬರೋಕ್ಕಾಗಲ್ಲ, ಶಂಭುಕುಲ ಆಗೋಕ್ಕಾಗಲ್ಲ. 3 ಕಡೆ 3 ಸಮಾಜಕ್ಕೆ ಅವರ ಅಧ್ಯಕ್ಷರು. ಅವರು 3 ಸಮಾಜ ಅಧ್ಯಕ್ಷರಾದ್ಮೇಲೆ ನಮಗೆ ಏನು ಒಂದು ಸರ್ಕಾರದಿಂದ ಒಂದು MLC ಸ್ಥಾನ ದೊರಕಿತ್ತು, ಒಂದು ಸ್ಥಾನಮಾನ ದೊರಕಿದ್ದು. ಅದೇ ರೀತಿಯಾಗಿ ಏನು ಅವರು ACP ಸುಬ್ಬಣ್ಣ ಅವರು ಒಂದು ಸಮುದಾಯದ ಕಡೆ ಬರೋಕ್ಕಾಗಲ್ಲ. ಅವರು 3 ಸಮುದಾಯಗಳನ್ನ ಒಟ್ಟಿಗೆ ಕರ್ಕೊಂಡು ಹೋಗೋಂಥ ಒಂದು ಮಹಾಸಭಾ ಅಧ್ಯಕ್ಷರು. ಅಂಥವರು ಮಠಕ್ಕೆ ಬಂದು ಆಯಿತು ನೀವು ಒನ್ನಿ ಕುಲ ಕ್ಷತ್ರಿಯ ಅಂತ ಬರ್ಸಂಗಿದ್ರೆ ನಾನು ಅದಕ್ಕೇನು ಮಾಡೋಕ್ಕಾಗಲ್ಲ, ನೀವೆಲ್ಲ ಒಪ್ಪಿದ ಮೇಲೆ ಅಂತನೂ ಅವ್ರು ಬಂದಮೇಲೆ ಅವ್ರನ್ನ ತಪ್ಪಾಗಿ ಮಾಧ್ಯಮಗಳಲ್ಲಿ, ಮೀಡಿಯಾಗಳಲ್ಲಿ, ಏನು ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕೋದು ಭಾಳ ತಪ್ಪು. ಯಾಕಂದರೆ ಅರ್ಥ ಮಾಡ್ಕೋಬೇಕು, ACP ಸುಬ್ಬಣ್ಣವರು ರಿಟೈರ್ಡ್ ACP ಆಗಿನೂ ಈ ಸಮಾಜಕ್ಕೆ ಏನಾದರೂ ಒಂದು ಅಳಿಲು ಸೇವೆ ಮಾಡ್ಕೊಂಡೇ ಬಂದಿದ್ದಾರೆ. ಸೇವೆ ಮಾಡೋರನ್ನ ನೀವು ಈ ಥರ ಅವ್ರನ್ನ ತೇಜೋವಧೆ ಮಾಡಿದ್ರೆ ನಾಳೆ ಯಾರೂ ಗತಿ ಇರಲ್ಲ ನಮ್ಗೆ ಸೇವೆ ಮಾಡೋಕ್ಕೆ. ಯಾಕಂದರೆ ಎಷ್ಟೋ ಮಹಾನ್ ಕೋಟ್ಯಾಂತರ 100 ಕೋಟಿ ಇರೋರು ಇದ್ದಾರೆ, ಆದರೆ ಅವರಿಗೆ ಒಂದು ಗ್ಯಾರಂಟಿ ಇಲ್ಲ. ಯಾಕಂದರೆ ಇವರು ನಾವು ಮಾಡಿದಂಥ ಸಹಾಯ ಇರ್ಬೋದು, ನಾವು ಇವ್ರಿಗೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ಗೌರವ ಕೊಡ್ತಾರೆ ಅನ್ನೋದೇ ಇಲ್ಲ. ಯಾಕಂದರೆ ಈಗ ಮೊದಲಿನ ಥರ ಅಲ್ಲ. ಮೊದಲಂದ್ರೆ ಭಾಳಷ್ಟು ಬಡವರಿದ್ರು, ಆದರೆ ಈಗ ಎಷ್ಟೋ
ದೊಡ್ಡ ದೊಡ್ಡ ಸಾಹುಕಾರಗಳಿದ್ದಾರೆ. ನಮಗೆ ನರ್ಸರಿ ಕೃಷ್ಣಪ್ಪ ಅವರು ಹೇಳ್ಬೋದು, ನಾನೇ ನಿಮ್ಗೆ ಜಮೀನು ಕೊಡಿಸ್ಬಿಡ್ತೀನಪ್ಪ ಅಂತ ಹೇಳೋರು. ಆದರೆ ಅವ್ರಿಗೆ ಗೌರವ ಕೊಡಲ್ಲ. ಕೆಲವ್ರು ಇರ್ತಾರೆ, ಹೇಳಿಲ್ಲ, ಈ ಹೊಲ್ಸ್ ಮೇಲೆ ಹುಳ ಕುತ್ಕೊಳ್ಳೋ ಅಂತ ಹುಳುಗಳು ಏನೇನೋ ಒಂದು ಮಾತು ಅಂದ್ಬಿಡೋದು, ಅವ್ರಿಗೆ ಏನೇನೋ ಬೈದ್ ಬಿಡೋದು, ಏನೇನೋ ಅಯ್ಯೋ ನಿಮ್ಮ ಸಹವಾಸ ಬೇಡ ಅಂತ ಎಷ್ಟೋ ಮಹನೀಯರು, ಎಷ್ಟೋ ದುಡ್ಡಿರೋರು ಈ ಸಂಘ ಸಂಸ್ಥೆಗಳಿಗೆ ಬರ್ದಿರಂಗಿದ್ದಾರೆ. ಅದರಿಂದ ಏನು ಸುಬ್ಬಣ್ಣವ್ರ ಮೇಲೆ ನೀವು ವಾಟ್ಸಪ್ಗಳಲ್ಲಿ ಅವ್ರನ್ನ ಬೇರೆ ಜಾತಿ ಲಿಂಗಾಯತರು ಏನೋ ಕೊಡು ಅಂತ ಇದ್ರೆ ದೇವ್ರು ಒಳ್ಳೇದು ಮಾಡಲ್ಲ. ಯಾಕಂದರೆ ಸಮಾಜಕ್ಕೆ ಏನೋ ಒಂದು ಕೊಡುಗೆ ಮಾಡೋ, ಅವ್ರು ಪರ್ಸ್ನಲ್ 200 ಇರಲಿ ರೀ, ಅವ್ರ ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಡೋರು ಉತ್ತಮರೇ. ನಾನು ಹೇಳ್ತೀನಿ, ಅವ್ರ ಲೀಡ್ರಸೇ. ಒಬ್ಬ ಹುಡುಗನಿಗೆ ಒಂದು ಏನೋ ಕಷ್ಟ ಅಂತ ಬಂದ 5,000 ಕೊಡಿರ್ಬೋದು, ಒಂದು ಕರ್ಗದ ಗಲಾಟೆಗಳಿರ್ಬೋದು, ಇನ್ನೊಂದು ಇರ್ಬೋದು, ಏನೇ ಇರ್ಬೋದು, ಪ್ರತಿಯೊಂದಕ್ಕೂ ಸ್ಪಂದಿಸೋಂಥ ವ್ಯಕ್ತಿ ನಮ್ಮ ACP ಸುಬ್ಬಣ್ಣವರು. ಅವ್ರ ಬಗ್ಗೆ ವಾಟ್ಸಪ್ಗಳಲ್ಲಿ ತಾವು ಕಟ್ಟಿದಾಗ ಹಾಕೋದು ತಪ್ಪು. ಯಾಕಂದರೆ ಅವರು ಒಂದು ಸ್ಟ್ಯಾಂಡ್ ಆಗೋಕ್ಕಾಗಲ್ಲ. ಅವರು ವನ್ನಿಕುಲ, ಅಗ್ನಿಕುಲ, ಶಂಭುಕುಲ 3 ಕುಲಕ್ಕೆ ಅವರು ಅಧ್ಯಕ್ಷರು ಮಾಡಿದ್ದಾರೆ. ನಾಳೆ ಇನ್ನೊಬ್ರು ಪ್ರಶ್ನೆ ಮಾಡ್ತಾರೆ. ಅದರಿಂದ ನಾವು ಅವ್ರನ್ನ ನಮ್ಮ ಕಡೆನೇ ಬಂದಿಲ್ಲ, ಅವ್ರ ಕಡೆ ಹೋಗಿಲ್ಲ ಅನ್ನೋದು ತಪ್ಪು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲಿ ತಿಗಳದಲ್ಲಿ ಭಾಳಷ್ಟು ಸಮಾಜಗಳು ಅಂದರೆ ಉಪಜಾತಿಗಳು ಬರ್ತದೆ. ಅದರಲ್ಲಿ ಭಾಳಷ್ಟು ಏನಂದರೆ ವನ್ನಿಕುಲ, ಅಗ್ನಿಕುಲ, ಶಂಭುಕುಲ, ಧರ್ಮರಾಯ ಕಾಪುಲು ಮತ್ತು ವನ್ನಿಗೌಂಡರು ಇನ್ನೂ ಭಾಳಷ್ಟು ಇನ್ನೂ ಬರುತ್ತೆ. ಈಗ ನಾವು ಸಮಾಜದಲ್ಲಿ ಏನಾಗುತ್ತೆ ಅಂದರೆ ನಾವು ಸಪ್ರೇಟಾಗಿ ವನ್ನಿಕುಲ ಕ್ಷತ್ರಿಯ ಅಂತ ಬರ್ಸುವಂತ ಹೇಳ್ತಾ ಇದ್ದೀವಿ. ಕೆಲವರೆಲ್ಲ ಅಗ್ನಿಕುಲದವರು, ಶಂಭುಕುಲದವರು ಎಲ್ಲರೂ ಇನ್ನೂ ಸುಮಾರು ಜನ PR ರಮೇಶ್, ಮಂಜುನಾಥ್ ಏನೇನು ಮಾಡ್ತಾರೆ, ಅವರೆಲ್ಲ ಹೇಳ್ತಾ ಇದ್ದಾರೆ ಸುಮಾರು ಜನ ತಿಗಳ ಅಂತ ಬರ್ಸಿ ಅಂತಾರೆ. ಆಗ ತಿಗಳ ಅಂತ ಒಂದು 75% ಬಂದು ಒಂದು 10-20% 30% ವನ್ನಿಕುಲ ಅಂತ ಬಂದಾಗ, ನಮ್ಮ ವನ್ನಿಕುಲ ಸಂಖ್ಯೆ ಭಾಳ ಕಮ್ಮಿ ಬಂದಾಗ ಜವಾಬ್ದಾರಿ ಯಾರು? ನಾವಾ? ಇಲ್ಲ ನಮ್ಮ ಮಠಗಳ? ಇಲ್ಲ ನಮ್ಮ ರಾಜ್ಯ ಸಂಘನ? ಅದಕ್ಕೆ ನಾವು ಹೇಳ್ತಾ ಇರೋದ್ರೆ, ಎಲ್ಲರೂ ಒಮ್ಮತದಿಂದ ಹೋದರೆ ನಮ್ಮ ಸಂಖ್ಯೆ ಎಷ್ಟಿದೆ ಅದು ಕರೆಕ್ಟಾಗಿ ಬರುತ್ತೆ. ನಾವೇ ಗೊಂದಲ ಗೂಡಾದರೆ ಇದು ಆಗೋದು ಖಚಿತ. ಯಾಕಂದರೆ ಭಾಳಷ್ಟು ಇದು ತೊಂದರೆ ಉಂಟಾಗ್ತದೆ. ಆಮೇಲೆ ಸಮಾಜ ಇವ್ರು ಇಷ್ಟು ಜನ ಇರೋದು ಯಾಕಂದರೆ ನಮ್ಮಲ್ಲೇ ಗೊಂದಲ ಅಲ್ವಾ, ನಾವೇ ಸರಿಯಾಗಿ ಹೇಳ್ತಾ ಇಲ್ವಲ್ಲ. ನಾವೇನೇ ತಿಗಳನ ವನ್ನಿಕುಲ ಕ್ಷತ್ರಿಯನ. ಇವಾಗ ನಮಗೆ PR ರಮೇಶ್ ಅವರು ನಮ್ಮ ನಾಯಕರು, ಅವರೇ ಇವಾಗ ಗೊಂದಲ ಅಂದರೆ ಅವರೇ ಇಲ್ಲ ತಿಗಳ ಬರೆಸ್ಬೇಕು, ಉಪಜಾತಿ ಬರೆಸ್ಬೇಕು ವನ್ನಿಕುಲ ಅಂತ ಅಂದಾಗ, ಸ್ವಾಮೀಜಿಗಳು ರಾಜ್ಯ ಸಂಘ ಒಂದು ಹೇಳಿದಾಗ ನಾವೆಲ್ಲ ಹಿರಿಯರು ದೊಡ್ಡವರು, ಇವಾಗ ನಾವು PR ರಮೇಶ್ ಅವ್ರನ್ನ ಭಾಳ ಗೌರವ ಕೊಡ್ತೀವಿ. ಅವ್ರಿಗೂ ಸಮಾಜದಿಂದ ಆದಷ್ಟು ಕೆಲಸಗಳಾಗಿದೆ. ಅವರು ನಮ್ಮ ಸಮಾಜದಲ್ಲಿ ಒಬ್ಬ MLC ಆದ, ಅವ್ರ ಮಾತು ನಾವು ಕೇಳ್ತೀವಿ. ಸ್ವಾಮೀಜಿಗಳು ಯಾವ ಕಾರಣಕ್ಕೂ ಅವ್ರು ನಾವು ಮಾತು ಬಿಟ್ಕೊಡಂಗೇ ಇಲ್ಲ, ಅವ್ರ ಮಾತು ಕೇಳ್ತೀವಿ. ಅದೇ ರಾಜ್ಯ ಸಂಘ ಕೃಷ್ಣಮೂರ್ತಿ ಅವ್ರು 45 ಜನ ನಾವೇ ಆರಿಸಿ ಕಳಿಸಿದ್ದೀವಿ, ಅವ್ರ ಮಾತು ಕೇಳ್ತೀವಿ. ಆದರೆ ಸಾಮಾನ್ಯ ಜನಕ್ಕೆ ಏನಾಗ್ತದೆ, ತೊಂದರೆ ಆಗ್ತದೆ. ದಯವಿಟ್ಟು ತೊಂದರೆ ಆಗೋದು ಬೇಡ, ಭಾಳ ಆದಷ್ಟು ಬೇಗ ಈ ದಿನನೇ ಸರಿಪಡಿಸ್ಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ.